ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆಲ್ರೆಡಿ ತಮ್ನೇಲಲ್ಲಿ ನೋಡಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಎಸ್, ಟುಡೇ ಈಸ್ ಮೈ ಬರ್ತ್ಡೇ. ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ನನಗೆ ಎಲ್ಲ ಒಳ್ಳೇದಾಗಲಿ ಅಂತ ನೀವೆಲ್ಲ ಆಶಿಸ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಹಾರ್ಟ್ ಕೊಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬರ್ಡೇ ಗಿಫ್ಟ್ ಥರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಓಕೆನಾ? ಆ್ಯಂಡ್ ಇವತ್ತು January 12th. ಸೊ ಇವತ್ತಿಗೆ ನನಗೆ 28 ಇಯರ್ಸ್ ಕಂಪ್ಲೀಟ್ ಆಗಿ 29 ಇಯರ್ಸ್. ಇನ್ 1 ಇಯರ್ ಹೋದರೆ 30 ಇಯರ್ಸ್. ಎಷ್ಟು ಬೇಗ ಏಜ್ ಆಗೋಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ದಟ್ಸ್ ಓಕೆ. ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಮಗೆ. ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಎಣ್ಣೆ ಸ್ನಾನ ಮಾಡಿದೆ. ಬರ್ಡೇ ದಿವಸ ಎಣ್ಣೆ ಸ್ನಾನ ಮಾಡಬೇಕು ಅಂತಾರೆ. ಹಾಗಾಗಿ ಇವತ್ತು ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಕೆಳಗಡೆ ಬಂದು ಪೂಜೆ ಕೂಡ ಮುಗಿಸಿದ್ದಾಯಿತು. ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರಬೇಕು. ನೈಟೇ 12 o'clockಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸರ್ಪ್ರೈಸ್ ಆಗಿ ಕೇಕ್ ತಂದು ಕಟ್ ಮಾಡಿಸಿ ನನಗೆಲ್ಲ ವಿಶ್ ಮಾಡಿದ್ರು. ಟುಡೇಸ್ ಔಟ್ಫಿಟ್ is like this. ಚಿಕನ್ ಕರಿ ವರ್ಕ್ ಇರೋ ಅಂತ ಲಾಂಗ್ ಅಂಬ್ರೆಲಾ ಡ್ರೆಸ್ ಇದು. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಮಲ್ಮಲ್ ಕಾಟನ್ದು. ಸೊ ಅದಕ್ಕೆ ಈ ಥರ ನಾನು ರೆಡಿ ಆಗಿದ್ದೀನಿ. ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ರಿಚ್ ಆಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಇದೆ. ನಾನು ಸಿಂಪಲ್ ಹೇರ್ ಡ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದಮೇಲೆ ಬೇರೆ ಔಟ್ಫಿಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ನೆನ್ನೆ ವ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ಯದುವೀರ್ ಹತ್ರ ಮಾತಾಡಿಸ್ಬಿಡ್ತೀನಿ. ಯದುವೀರ್ ಪ್ಲೀಸ್ ಕಮ್. ಅವನಂತೂ ಬೆಳಗ್ಗೆಯಿಂದ ಎಲ್ಲ ಸರ್ಪ್ರೈಸ್. ಏನು ಕಾಣಿಸುತ್ತೋ ಅವ್ನ ಕಣ್ಣಿಗೆ ಫ್ರೆಂಡ್ಸ್, ತೊಗೊಂಬರೋದು ಮಮ್ಮ ತಗೋ ಹ್ಯಾಪಿ ಬರ್ಡೇ, ಮಮ್ಮ ತಗೋ ಹ್ಯಾಪಿ ಬರ್ಡೇ ಅಂತಲೇ ಇದ್ದಾನೆ. ಹಿಯರ್ ಈಸ್ ಮೈ ಸನ್ ಯದುವೀರ್. ಹಾಯ್ ಮಾಡು, ಹಾಯ್ ಮಾಡು. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ. ಯಾವ ಥರ ನೋಡಿ, ಅವನು ಅವರಪ್ಪ ನೆನ್ನೆ ನನಗೆ ಇದು ಕೊಟ್ಟರು ಹ್ಯಾಪಿ ಬರ್ಡೇ ಅಂತ ನೈಟಲ್ಲಿ. ಇವತ್ತು ಯಾರ್ದು ಬರ್ಡೇ ಮಾಡು ಮಮ್ಮಗೆ. ಹ್ಯಾಪಿ ಬರ್ಡೇ ಮಮ್ಮ. ಐ ಲವ್ ಯು. ನಾನು ಇವನು ಮ್ಯಾಚಿಂಗ್ ಫ್ರೆಂಡ್ಸ್. ಇವನು ಈ ಥರ ಕುರ್ತಾ ಚೆನ್ನಾಗಿದೆ, ನೈಸ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಕಾಸ್ಟ್ಯೂಮ್ ಚೇಂಜ್. ಈಗ ನಾವು ಲಂಚ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಯಾವ ಪ್ಲೇಸ್ಗೆ ಅಂತ ರೂಪೇಶ್ ಹೇಳ್ತಾ ಇಲ್ಲ. ಸೊ ಅದಕ್ಕೆ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಚಪ್ಪಲ್ ಹಾಕಿಲ್ಲ, ಆಚೆ ಕಡೆ ಇದೆ. ಹಾಗಾಗಿ
ಇದು ಚೆನ್ನಾಗಿದೆ ಡ್ರೆಸ್ಸು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಡ್ರೆಸ್ ಬಂದುಬಿಟ್ಟು ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಇದ್ರ ಲಿಂಕ್ ಬೇಕಾದರೆ ಲಿಂಕ್ ಅಂತ ಕೊಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಇರುತ್ತೆ. ಚೆನ್ನಾಗಿತ್ತಾ? ಚೇಂಜ್ ಮಾಡಿಲ್ಲ, ಇದರಲ್ಲೇ ಇದ್ದಾನೆ. ಹಾಕೊಳ್ಳೋ ಅಂದರೆ ಬೇಡ ಅಂತ, ಅವ್ನು ಫಿಶ್ ಇದೆಯಂತ, ಅದು ಫಿಶ್ಶೇ ಬೇಕು ಅಂತ. ಆ್ಯಂಡ್ ರೂಪೇಶ್ ಔಟ್ಫಿಟ್ಟು ಚೇಂಜ್. ಬಾ 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 ಜಲ್ದಿ. ಅದ್ರ ಮೇಲೆನೆ ಏನು ಜರ್ಕಿನ ಹಾಕೊಂಡಿದ್ರು. ಬಾ. ಎಸ್, ನಾನು ನೀನು ಯಾವಾಗಲೂ ಮ್ಯಾಚಿಂಗ್ ಬಿಡಪ್ಪ ನೋಡಿ. ಸೊ ಈ ರೀತಿ ಮನಸ್ಸು ಹಾದಿ ತಪ್ಪಿದೆ. ಓಕೆ. ಹೋಗೋವಾಗ ರೂಪೇಶ್ ಹೇಳಿದ್ರು ಮಾರ್ತಳ್ಳಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗೆಯೇ ಯದುವೀರು ಅಲ್ಲಿ ನಿಲ್ಲಿಸಿ ಕೇಕ್ ತೊಗೊಳ್ಳೋಣ, ನನ್ನ ಹತ್ರ ಕಾಸಿದೆ ಅಂತೆಲ್ಲ ತೋರಿಸ್ತಾ ಇದ್ದ. ಆ್ಯಂಡ್ ಫೈನಲಿ ರೆಸ್ಟೋರೆಂಟ್ಗೆ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಒಂಥರ ಇಟಾಲಿಯನ್ ಫೀಲ್ನ ಕೊಡ್ತಾಯಿತ್ತು. ಬರೋವಾಗ ರೂಪೇಶ್ ನನಗೋಸ್ಕರ ರೆಡ್ ರೋಸ್ ಕೂಡ ತೊಗೊಂಡು ಬಂದಿದ್ರು. ತುಂಬ ಖುಷಿ ಆಯಿತು. ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಆಮೇಲೆ ಕೊಡ್ತೀಯಾ? Cheers to my 29th year birthday. Happy birthday, Mama. Thank you. Yay. ರೂಪೇಶ್ ಯದುವೀರ್ಗೋಸ್ಕರ ಜ್ಯೂಸ್ ತರಿಸಿ ಸ್ವಲ್ಪ ಕುಡಿಯೋ ಅಂತ ಹೇಳಿದ್ರೆ ರೂಪೇಶ್ ವಾಶ್ರೂಮ್ಗೆ ಹೋಗಿ ಬರೋಷಲ್ಲೆಲ್ಲ ಕುಡಿದು ನೋಡಿದ್ರಲ್ಲ ಹೆಂಗೆ ಮಾಡ್ತಿದ್ದ ಅಂತ ಆ್ಯಕ್ಷನ್ಸು. ಅದಾದಮೇಲೆ ನೋಡಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಹೆಲೆನ್ಸ್ ಪ್ಲೇಸ್ ಅಂತ ಇದಿರೋದು ಮಾರ್ತಳ್ಳಿಯಲ್ಲಿ. ತುಂಬ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ, ಕ್ರೌಡ್ ಇಲ್ಲ, ಮೇಯ್ನಾಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ರೂಪೇಶ್ ಸರ್ಪ್ರೈಸ್ ಇದೆ ಮೇಲೆ ಬಾ ಅಂದರು. ಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದ್ಸಲಿ ಔಟ್ಫಿಟ್ ನಿಮ್ಗೆ ತೋರಿಸೋಣ ಅಂತ ಇದು ತೋರಿಸಿದೆ. ಹೇಗಿದೆ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವಾಗೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ. ಹ್ಯಾಪಿ ಬರ್ತ್ಡೇ. ಏನಿದು? ಥ್ಯಾಂಕ್ ಯು. ಐ ಲವ್ ಯು. I like you. ಥ್ಯಾಂಕ್ ಯು ಸೊ ಮಚ್. Can someone help with the photos and videos?
birthday. Okay. Happy birthday. much. Happy Thank birthday. you. Say happy birthday. Take this. Give mama the gift. Right, both the hands. Thank you. Here's your gift. Thank you. Let's see what is this. Thank you so much. Let's go. Sit there. Hola. iPhone. Ah, Thank you. Thank you so much. enjoy your day. Wow. Careful. Let's open. Yeah. Let's open. Here's your phone. Thank you. Okay. Done? Happy? So happy. Adame. Thank you. Eduvir open ಮಾಡೋಣ. Thank you Eduvir. Charger. Thank you. Love you. Thank you universe. ಇಲ್ಲ ಯದು ಇರ್ ಗಿಫ್ಟ್ ಅದು ಫ್ರೆಂಡ್ಸ್ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಬಂದು 5:10 ಆಗಿದೆ. ಸಕ್ಕತ್ತಾಗಿತ್ತು ಸರ್ಪ್ರೈಸು. ಆ್ಯಪಲ್ ಐಫೋನ್ ಪ್ರೋ ಮ್ಯಾಕ್ಸ್ ಗಿಫ್ಟ್ ಸಿಕ್ತು ನನಗೆ. ಸೊ ಇಲ್ಲಿದೆ ನೋಡಿ, ಐಫೋನ್ ಪ್ರೋ ಮ್ಯಾಕ್ಸ್ 1 TB ಇದು. ನನ್ನ ಫೋನಲ್ಲೂ ಸೆಟ್ಟಿಂಗ್ ತೋರಿಸ್ತೀನಿ. 1 TB ಇದು. ಇಲ್ಲಿದೆ ನೋಡಿ, ಐಫೋನ್ 17 ಪ್ರೋ ಮ್ಯಾಕ್ಸ್ ಕಾಸ್ಮಿಕ್ ಆರೆಂಜ್ 1 TB ಕಾಣಿಸ್ತಾ ನಿಮಗೆ? 1 TB ಫೋನ್. ತುಂಬ ಖುಷಿ ಆಯಿತು ನನಗೆ. ಇದಕ್ಕೆ ಇವಾಗ ಏನಂತಾರೆ ಬ್ಯಾಕ್ ಪೌಚು ಮತ್ತು ಕ್ಯಾಮ್ರಾ ಲೆನ್ಸು ಅದೆಲ್ಲ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಇದು ಕೂಡ USB ಚಾರ್ಜರ್ ಕೂಡ ತರಿಸಿದ್ದಾರೆ ನೋಡಿ. ಇನ್ನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡಿದೆ. ಇದು 30 ವ್ಯಾಟ್ಸ್ದು. ನನಗೆ 20 ವ್ಯಾಟ್ಸ್ ಸಾಕನ್ನಿಸುತ್ತೆ ಅದಕ್ಕೆ. ಬಟ್ ನಂಗೆ ಬೇಗ ಫಾಸ್ಟ್ ಚಾರ್ಜರ್ ಬೇಕಾಗುತ್ತೆ. ಹಾಗಾಗಿ ರೂಪೇಶ್ ಯೋಚನೆ ಮಾಡಿ ಅದಕ್ಕೋಸ್ಕರನೇ ತರಿಸಿದ್ದಾರೆ. ಸೊ ಚಾರ್ಜರೇ 7,000 ರೂಪಾಯಿ ಅಂತೆ. USB ಚಾರ್ಜರ್ 2 ಲಕ್ಷ. ಇನ್ನು ಈ ಆಕ್ಸಸರೀಸ್ಗೆಲ್ಲ ಎಷ್ಟಾಗುತ್ತೋ. ಅದು ಬ್ಯಾಕ್ ಕವರ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದೆ. ನೆನ್ನೆ ನೋಡಿದ್ರಂತೆ, ಆದರೆ ಡೆಲಿವರಿ ಇನ್ನೂ ಲೇಟು ಅಂತ ತೋರಿಸಿದ್ರಂತೆ. ಅದಕ್ಕೆ ಆಫ್ಲೈನಲ್ಲೇ ತೊಗೊಳ್ಳೋಣ ಅಂತ ಅಂದರು ರೂಪೇಶು. 7,000 ಸ್ಟಾರ್ಟ್ ಆಗುತ್ತೆ ಬರೀ ಬ್ಯಾಕ್ ಕವರ್. ಸೊ ಇದೊಂದು ಅದೊಂದು ಫೋನ್ ತೋರಿಸ್ತೀನಿ. ನೋಡಿ, ನಾವು ಸಿಮ್ ಎಲ್ಲ ಹಾಕಬೇಕು. ಸೊ ವೆರಿ ವೆರಿ ಹ್ಯಾಪಿ. ಇವಾಗ 1 TB ಎಲ್ಲ ಮಾರ್ಕೆಟಲ್ಲಿ ಸಿಗೋದೇ ಕಷ್ಟ. ಪಾಪ ರೂಪೇಶ್ US ಇಂದ ತರಿಸಿದ್ದಾರೆ. ಯಾವಾಗ ಬಂತೋ ಗೊತ್ತಿಲ್ಲ. ಬಂದಮೇಲೆ ಕೇಳಿ ಯಾವಾಗ ತರಿಸಿದ್ರಿ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು US ಇಂದ ಬಂದಿದ್ದು. ಸಿಮ್ಮು ಹಾಕ್ಬೋದು, ಈ ಸಿಮ್ಮು ಹಾಕ್ಬೋದು. ಫಿಸಿಕಲ್ ಸಿಮ್ಮು ಹಾಕ್ಬೋದು, ಈ ಸಿಮ್ಮು ಹಾಕ್ಬೋದು ಅಂತೆ. ಹೇಗಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 2 ಲಕ್ಷ ಇದು ಅದು ಎರಡೂ ಸೇರಿಸಿ 2 ಲಕ್ಷ ರೂಪಾಯಿ ಫೋನ್. ಯದುವೀರ್ ಏನೋ ಹೇಳ್ತಾರಂತೀರಿ ಒಂದು ನಿಮಿಷ. ಹಾಕ್ಬೇಕಾ? ಯಾರು ಕೊಡ್ಸಿದ್ದು? ಇಲ್ಲ, ನಾನೇ ಕಸಿ. ನೀನೇ ಕೊಡ್ಸಿದ್ದ? ಏನು ಕೊಡ್ಸಿದ್ದು ನಿನ್ನ ಮಮ್ಮಿಗೆ? ಏನು ಕೊಟ್ಟೆ ಬರ್ಡೇಗೆ ಗಿಫ್ಟು? ಐಫೋನ್. ನಮಗೆ ಐಫೋನ್ ಅಂದರೆ ಏನು ಅಂತ ನಾವು PUC ಬರೋವರೆಗೂ ಗೊತ್ತಿರಲಿಲ್ಲ. ಇವ್ರಿಗೆ ಇನ್ನೂ 3 ವರ್ಷಕ್ಕೆ ಐಫೋನ್ ಅಂದರೆ ಗೊತ್ತಿರೋದಕ್ಕೆ. ಐಫೋನ್ ಅಂದರೆ ಗೊತ್ತು. ಥ್ಯಾಂಕ್ ಯು. ಸೊ
ಸರಿ ಫ್ರೆಂಡ್ಸ್, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಮತ್ತು ನಮ್ಮತ್ತೆ ಸ್ವಲ್ಪ ಕ್ಯಾಶ್ ಕೊಟ್ಟಿದ್ದಾರೆ. ಸೊ ನೀನು ಏನು ಬೇಕೋ ಅದು ತಗೋ ಅಂತ. ನೋಡೋಣ ಅದ್ರಲ್ಲಿ ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು. ಸೊ ತೊಗೊಂಡ್ಮೇಲೆ ನಿಮ್ಮ ಜೊತೆ ಎಲ್ಲ ತಿಳಿಸ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಫ್ರೆಂಡ್ಸ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಡಿನ್ನರ್ಗೆ ಹೋಗೋಣ ಅಂತ ಹೊರಟ್ವಿ. ಪೂಜೆ ಎಲ್ಲ ಏನೂ ಮಾಡಲಿಲ್ಲ, ಯಾಕಂದರೆ ಮಧ್ಯಾಹ್ನ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಹಾಗಾಗಿ. ಸೊ ನಮ್ಮ ಅತ್ತೆ ಏನು ಗಿಫ್ಟ್ ಕೊಟ್ಟರು ಅಂದರೆ, ನಮ್ಮ ಅತ್ತೆ ಕ್ಯಾಶ್ ಪ್ರೈಸ್ ಕೊಟ್ಟರು, 50,000 ಕ್ಯಾಶ್ ಕೊಟ್ಟರು, ನಿಂಗೆ ಏನು ಬೇಕೋ ತಗೋ ಅಂತ. ಬಟ್ ನನಗೆ ಏನು ತೊಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಹಂಗೆ ಇಟ್ಟಿದ್ದೀನಿ. ಅದ್ರ ಜೊತೆ ಏನಾದರೂ ಸೇರಿಸಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ನನಗೆ ಆಸೆ, ಹಾಗಾಗಿ ಹಂಗೆ ಇಟ್ಟಿದ್ದೀನಿ. ಈಗ ಡಿನ್ನರ್ಗೆ ಬಂದಿರೋದು ಸಿತಾರಾ ದಕ್ಷಿಣ್ ಅಂತ. ಸೊ ಇರೋದು ಬಂದು ಇಂದಿರಾನಗರ್ ತಿಪ್ಸಂದ್ರ ಸೆಂಟರಲ್ಲಿದೆ. ತುಂಬ ಚೆನ್ನಾಗಿದೆ, ಒನ್ ಆಫ್ ಅವರ್ ಫೇವ್ರೆಟ್ ಪ್ಲೇಸ್. ನಾನ್ ವೆಜ್ ಊಟ ಎಲ್ಲ ಮಾಡಬೇಕು ಅಂದರೆ ನಾನು ರೂಪೇಶ್ ಯೂಶಲಿ ಇಲ್ಲಿ ಬರ್ತಿರ್ತೀವಿ. ಮ್ಯಾನೇಜ್ಮೆಂಟ್ ಎಲ್ಲ ಫುಲ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಸೊ ನಮಗೆ ಟೇಬಲ್ ರಿಸರ್ವ್ ಮಾಡಿ ಅಂತ ಹೇಳಿದ್ವಿ. ನಾವು ಹೋಗೋಷ್ಟೊಳಗೆ 9 o'clock ಆಗಿತ್ತು. ಟೇಬಲ್ ಎಲ್ಲ ರಿಸರ್ವ್ ಮಾಡಿದ್ರು. ಸೊ ಆರ್ಡರ್ ಮಾಡ್ಕೊಳ್ತಾ ಇರ್ರಿ, ಅಷ್ಟೊತ್ತಲ್ಲಿ ನಾನು ಹೋಗಿ ಬ್ಯಾಕ್ ಕೇಸ್ ಎಲ್ಲ ಪಕ್ಕದಲ್ಲೇ ಇದೆ, ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ಅಂತ ಅವರೆಲ್ಲ ಆರ್ಡರ್ ಮಾಡ್ತಾ ಇದ್ರು. ಈಗ ನಾನು ಬ್ಯಾಕ್ ಕೇಸ್ ಹಾಕ್ಸೋಣ. ಊಟ ಎಲ್ಲ ಆರ್ಡರ್ ಮಾಡಿದ್ದೀವಿ, ಬರೋ 10 minutes ಆಗುತ್ತೆ. ಅಷ್ಟೊತ್ತಲ್ಲಿ ಹೋಗಿ ಐಫೋನ್ಗೆ ಟೆಂಪರ್ ಗ್ಲಾಸು ಆಮೇಲೆ ಬ್ಯಾಕ್ ಕವರ್ ಎಲ್ಲ ಹಾಕಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಪಕ್ಕದಲ್ಲೇ ಇದೆ, ಅಲ್ಲಿ ಹೋಗಿ ಹಾಕಿಸ್ಕೊಂಡು ಆಮೇಲೆ ಸಿಗ್ತೀನಿ. ದಿಸ್ ಇಸ್ ನೈಸ್ ಅಲ್ಲ? ಎಷ್ಟಿದು? ನಾನು ಬ್ಲಾಗ್ ಶುರು ಮಾಡಿದಾಗ ಇವ್ರ ಅಂಗಡಿಗೆ ಬರ್ತಾ ಇದ್ದಿತ್ತು, ತಿಪ್ಸಂದ್ರಲ್ಲ ಇದೆ. ಏನು ನಿಮ್ಮ ಅಂಗಡಿ ಹೆಸರು? ಫೋನ್ ಆಕ್ಸೆಸ್ ಅಂತ. ಎಲ್ಲಿಗಂದ್ರೆ ಎಕ್ಸಾಕ್ಟ್ ಸಾಗರ್ ಫ್ಯಾನ್ಸಿ ಸ್ಟೋರ್ ಇದೆಯಲ್ಲ, ಅದ್ರ ಆಪೋಸಿಟ್ ಅಲ್ಲಿ. ನನ್ನ ಚಾನಲ್ಗೆ ಟ್ರೈಪೋರ್ಡು ಎಲ್ಲ ಇವ್ರದೆ. ಹಾಂ, ಫ್ಯಾನ್ಸಿ ಇಲ್ಲ ಬೇಡ ನಂಗೆ. ಟ್ರೈ ಮಾಡಿ, ಅವ್ರ ಫೋನ್ ಚೆನ್ನಾಗಿರುತ್ತೆ. ಬ್ರೌನ್ ಇದು ಸೇಮ್ ನಮ್ಮ ಫೋನಲ್ಲಿ ಇದೆಯಲ್ಲ, ಇದೇ ಥರ ಸೇಮ್ ಕ್ವಾಲಿಟಿ ಇರುತ್ತೆ. ಎಡ್ಜಸ್ ಬ್ಲ್ಯಾಕ್ ಬಾರ್ಡರ್ ಇರುತ್ತೆ, ಫುಲ್ ಕ್ಲಿಯರ್. ಬ್ರೌನ್ ಆಗಿದೆ ಏನು? ಇಲ್ಲ, ಅದು ಬಾಕ್ಸಲ್ಲಿ ಇರುತ್ತಲ್ಲ ಫೋಟೋ ಇಲ್ಲ. ಚೆನ್ನಾಗಿತ್ತಲ್ಲ ಇದು? ಕ್ವಾಲಿಟಿ ಹೇಗಿದೆ? ನಮ್ಮ ಫೋನ್ ಸೇಮ್ ಯೂಸ್. ಫ್ರೆಂಡ್ಸ್, ಇಲ್ಲಿ ನಾವು ಬ್ಯಾಕ್ ಕವರ್ ಹಾಕ್ಸಕ್ಕೆ ಬಂದರೆ ನಮ್ಮ ಮಮ್ಮಿ ಫೋನ್ ಮಾಡಿದ್ರು, ಮನೆಗೆ ಲಾಕ್ ಹಾಕಿದ್ರೆ ಎಲ್ಲೋ ಹೋಗಿದ್ದೀರಾ ಅಂತ. ನಾವು ಊಟಕ್ಕೆ ಬಂದ್ವಿ ಅಂತ ಅಂದೆ. ಹೌದಾ ಅಂತಂದ್ರು. ಅವ್ರು ನನಗೆ ಸರ್ಪ್ರೈಸ್ ಕೊಡಕ್ಕೆ ಬಂದವ್ರು, ಪಾಪ ದೊಡ್ಡಬಳ್ಳಾಪುರಿಂದ ಇಲ್ಲಿಗೆ. ಸೊ ನಾವು ಮನೇಲಿಲ್ಲ, ಇಲ್ಲೇ ಊಟಕ್ಕೆ ಬರೋಕ್ಕೆ ಹೇಳಿದ್ದೀನಿ. ಇವಾಗ ಅವ್ರು ಬರ್ತಾ ಇದ್ದಾರೆ, ಅವರು ಜಾಯ್ನ್ ಆಗ್ತಾರೆ. ಹೆಂಗೆ ರೂಪೇಶ್, ಎಷ್ಟು ಬ್ಲೆಸ್ಡ್ ಅಲ್ಲ ನಾನು? ಏನೋ ಫುಲ್ ಬ್ಲೆಸ್ಡ್. ಹಂಗಂತ ಏನೂ ಇಲ್ಲ. ರೂಪೇಶ್ ಆಕ್ಟಿವೇಟ್ ಆಗುತ್ತೆ. ತೋರಿಸು ನೋಡಿ ಫ್ರೆಂಡ್ಸ್, ಹಿಂಗಿದೆ ಇದು ಒಂದು. ಆ್ಯಂಡ್ ಇದೂ ತೊಗೊಂಡಿದ್ದೀನಿ, ಇದು ಪ್ಯಾಕ್ ಮಾಡಿಕೊಡ್ತಾವ್ರೆ. ಅದೇನಂದರೆ ಎಲ್ಲಾದರೂ ಹೋಗೋವಾಗ ಬರೋವಾಗ ಫಿಶಲ್ ಯೂಸ್ಗೆ, ಇದು ಡೈಲಿ ಯೂಸ್ಗೆ. ಚೆನ್ನಾಗಿದೆ. ಇವ್ರ ಹತ್ರ ಎಲ್ಲ ಇರುತ್ತೆ ಫ್ರೆಂಡ್ಸ್, ಏನು ಸ್ಟಾಕ್ ಇಲ್ಲ ಆ ಥರ ಎಲ್ಲ. ಅಣ್ಣ ಇದಿದೆಯಾ? ಇದೆ ಮೇಡಮ್ ಟಕ್ ಅಂತೆಲ್ಲ ಹಾಕ್ಕೊಟ್ಬಿಟ್ರು. ಥ್ಯಾಂಕ್ ಯು ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಆ್ಯಪಲ್ ಸ್ಟೋರ್ದು ಆ್ಯಪ್ ಇದೆಯಲ್ಲ, ಸೊ ಅದರಲ್ಲಿ ನೋಡಿದ್ರೆ ಡೆಲಿವರಿ ಲೇಟ್ ಇತ್ತು, ಬಟ್ ತುಂಬಾ ಕಾಸ್ಟ್ಲಿ ಕೂಡ ಇತ್ತು. ಸರಿ ಲೋಕಲಲ್ಲಿ ಒಂದ್ಸಲಿ ಚೆಕ್ ಮಾಡೋಣ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು ಹೋಗಿದ್ದು. ತುಂಬ ಚೆನ್ನಾಗಿರೋದು ಸಿಕ್ತು. 2 ಪೌಚ್ಗೆ, ಸ್ಕ್ರೀನ್ ಗಾರ್ಡ್ಗೆ, ಬ್ಯಾಕ್ ಬಾಡಿ ಗ್ಲಾಸ್ ಹಾಕ್ಕೊಡ್ತಾರಲ್ವ ಅದಕ್ಕೆ, ಮತ್ತು ಲೆನ್ಸ್ ಗಾರ್ಡ್ಗೆ, ಇದಕ್ಕೆಲ್ಲ ಸೇರಿಸಿ 7,400 ಆಯಿತು. ನನಗೆ ಒಳ್ಳೆ ವರ್ತಲ್ಲಿ ಸಿಕ್ತು ಅಂತ ಅನ್ನಿಸ್ತು. ಸೊ ಅಲ್ಲೇ ಹಾಕಿಸ್ಕೊಂಡು ಬರೋಷ್ಟರಲ್ಲಿ ಊಟ ಎಲ್ಲ ಬಂದಿತ್ತು, ತಿನ್ನೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟೊತ್ತಲ್ಲಿ ನಮ್ಮ ಮಮ್ಮಿಯವರು ಸರ್ಪ್ರೈಸ್ ಎಂಟ್ರಿ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಸರ್ಪ್ರೈಸ್ ಆಯ್ ಅಟ್ಯಾಚ್ ರೈಸ್ ಸಾಂಬಾರ್ ಅಂತೂ ಸಕ್ಕದಾಗೈತೆ. ಹೆಂಗೈತೆ ಬಿನಿ? ಹಾಂ, ನಂಗೆ ಜಾಸ್ತಿ ಸಾಂಬಾರ್ ರೈಸ್. ಸಾಂಬಾರ ಮನೇಲಿ ಮಾಡ್ಕೊಳ್ಳೋಣ. ಅಲ್ಲಿ ನಮ್ಮ ಮಮ್ಮಿ ಡ್ಯಾಡಿನೂ ತಿಂತಾ ಇದ್ದಾರೆ, ನನ್ನ ಮಗನೂ ವೇದು ಆಟ ಆಡ್ತಾವ್ರೆ. ಅವ್ರದ್ದಾಯ್ತು. ಇವನು ಬರೀ ವೇಸ್ಟ್ ಮಾಡೋದೆ ನೋಡಿ, ತಿನ್ನಲ್ಲ ಏನೂ ಇಲ್ಲ, ಆರ್ಡ್ರ್ ಮಾಡೋದು ವೇಸ್ಟ್ ಮಾಡೋದು. ನಮ್ಮತ್ತೆ ಐಸ್ ಕ್ರೀಮ್ ಆರ್ಡ್ರ್ ಮಾಡೋರೆ. ಎದ್ದು ಹ್ಯಾಪಿ ಬರ್ಡೇ ಮಮ್ಮ.
ಥ್ಯಾಂಕ್ ಯು. ಅವ್ರ ಮನೆಗೆ ಹೋಗ್ತೀಯಾ? ಹೋಗಿ ಬಾಯ್. ಹಾಂ, ಕರ್ಕೊಂಡೋಗಿ. ರೆಸ್ಟೋರೆಂಟ್ ಎಲ್ಲ ನಮ್ಮದೇ. 12 ಗಂಟೆ ಆಗೈತಾ ನೋಡಿ. ಅದು ಇರು ಒಳ್ಳೆ ಟೈಮ್ ಪಾಸ್ ಅವ್ರಿಗೆಲ್ಲ ಇವನು. ಒಳ್ಳೆ ಫ್ಯಾಮಿಲಿ ಟೈಮ್ ಆಯಿತು. ತುಂಬ ಖುಷಿ ಆಯಿತು ನನಗೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದು. ಇದೆಲ್ಲ ಆದಮೇಲೆ ಮನೆಗೆ ಹೋದ್ವಿ. ಆ್ಯಕ್ಚುಲಿ ರೂಪೇಶ್ ಆಫೀಸ್ ಕೊಲೀಗ್ಸು ಕೂಡ ನನಗೋಸ್ಕರ ಕೇಕ್ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾ ಇದ್ರೆ ಸೋ ಸ್ವೀಟ್ ಆಫ್ ಯು. ಅವ್ರಿಗೆ ಅಂದರೆ ರೂಪೇಶ್ ಕಳ್ಸೋದ್ರಲ್ಲಿ ಒಂದು ಅರ್ಥ ಇದೆ. ಅವ್ರ ವೈಫ್ಗೆ ನನಗೂ ಕಳಿಸಿದ್ರಲ್ಲ, ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ಅದಾದಮೇಲೆ ನಮ್ಮ ಡ್ಯಾಡಿಯವರು ದೊಡ್ಡಬಳ್ಳಾಪುರಿಂದ ನನಗೆ ರೆಡ್ ವೆಲ್ವೆಟ್ ಕೇಕ್ ಅಂದರೆ ಇಷ್ಟ ಅಂದ್ಬಿಟ್ಟು ಅದನ್ನು ತೊಗೊಂಬಂದಿದ್ದಾರೆ. ತುಂಬ ಖುಷಿ ಆಯಿತು. ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನಾವು ಮನೆಗೆ ಬರೋಷ್ಟರಲ್ಲಿ 11:30 ಆಗಿಬಿಟ್ಟಿತ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಸೋನಿ, ಹ್ಯಾಪಿ ಬರ್ಡೇ ಟು ಯು. ಬೇ ಅಲ್ಲಾಡ್ಸ್ಬೇಡ ಬಿಡು. ಕೇಕ್ ಮೇಲೆಲ್ಲ ಬೀಳುತ್ತೆ ಥಂಡಿಗೆ. ಕೆಡೆ ಬಿಟ್ಬಿಡು ಹೋಗ್ಲಿ. ಅಲ್ಲಿ ಇಟ್ಬಿಡ್ಲಾ? ಹ್ಞೂ, ಕೆಡೆ ಬಿಡು. ಅದನ್ನು ಓಕೆ. ಹ್ಯಾಪಿ ಬರ್ಡೇ. ಹೇಳು ಇವಾಗ ಸುಮ್ಸುನಿಲ್ಲ ಕಿತ್ಕಟ್ಟಿ ಇವಾಗ ಹೇಳು. ಥ್ಯಾಂಕ್ ಯು ಕೇಕ್ ಎಲ್ಲ ತಂದಿದ್ದಕ್ಕೆ, ಬಂದಿದ್ದಕ್ಕೆ, ಬಂದಿದ್ದಕ್ಕೆ. ಎಲ್ಲಡಿ ಇದು ಕೈ ರೆಡಿ ರೌಂಡ್ ತಿನ್ಬಿಟ್ಟು ರೆಡಿ ಲಕ್ಷಣ ತುರ್ಕು ಫುಲ್ ಕೆಲಸ ತುರ್ಕಿಡಿ. ವೆರಿ ವೆರಿ ಗುಡ್, ವೆರಿ ವೆರಿ ಗುಡ್. ಸುಮ್ಮನೆ ಕೂತ್ಕೋ. ಮಮ್ಮಿ ಇಟ್ಕೊಳ್ಳಲ್ಲ ನಿಮಗೆ ಕೂರ್ತಿ ರೌಂಡ್ಸ್ ಬಿಟ್ಟು ಸ್ವಾಮಿ. ಅಪ್ಪ ಸಾಕು ಬಿಡಪ್ಪ. ಸ್ವಲ್ಪ ತಿಕ್ಕಮ್ಮ ಅಮ್ಮ. ಅಮ್ಮ ಪೊದ್ದು ಸಾಲು ಹೌದು ಪೊದ್ದು ಸಾಲದೆ ನೀನು ಮಕ್ಕಳು ಇದೆ ಮಕ್ಕಳು ಮಕ್ಕಳು. ಬ್ಲೆಸ್ಸಿಂಗ್ಸ್ ತಗೊಳ್ಳೋ. ದೊಡ್ಡವ್ರಿಗೆ ನೋಡ್ರಿ ಸಾಕು ಸಾಕು ಅಮ್ಮ ರವಂತೇರೋ ಅಂತ. ಅಯ್ಯೋ ತಿನ್ನಂಡ ಆಂಟಿ. ತುರ್ಕೋ ತುರ್ಕೋ. ಆಂಟಿ ಆಶೀರ್ವಾದ ಟಚ್ ಮಾಡಬಾರ್ದಂತೆ. ಥ್ಯಾಂಕ್ ಯು. ನೋಡ್ರಿ ಲಾಸ್ಟ್ ಲೈಕ್
ಫ್ರೆಂಡ್ಸ್ ಕೇಕ್ ಎಲ್ಲ ಕಟ್ ಆದಮೇಲೆ ಆಲ್ಮೋಸ್ಟ್ 1:30 2 o'clockವರೆಗೂ ಎಲ್ಲರೂ ಮಾತಾಡ್ಕೊಂಡಿದ್ವಿ, ಆಮೇಲೆ ಮಲ್ಕೊಂಡ್ವಿ. ಈ ರೀತಿ ಇತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನಗೆ ಬೇಕು ಫ್ರೆಂಡ್ಸ್. ಪ್ಲೀಸ್ ನಂಗೆ ಆಶೀರ್ವಾದ ಮಾಡಿ. ಜೊತೆಗೆ ನಮ್ಮ ಮಮ್ಮಿ ಡ್ಯಾಡಿ ಅವರೆಲ್ಲ ಅಲ್ಲೇ ಇದ್ದರು, ನೆಕ್ಸ್ಟ್ ಡೇನೂ ಅಲ್ಲೇ ಇದ್ದರು. ನಂಗೆ ತುಂಬ ಖುಷಿ ಆಯಿತು ಇಡೀ ಫ್ಯಾಮಿಲಿ ಜೊತೆ ಈ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದ ಟೇಕ್